ಸಚಿವ ಸ್ಥಾನ ಸಿಕ್ಕಲಿಲ್ಲ ಅಂದರೆ ಯಾರಿಗೆ ದುಃಖ ಆಗಲ್ಲ ಹೇಳಿ. ನಮ್ಮ ಶಾಂತಿನಗರ ಕ್ಷೇತ್ರಕ್ಕೆ ಬರ್ತಾ ಬರ್ತಾ ಮೋಸ ಆಗ್ತಾನೇ ಇದೆ. ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ನಿನ್ನೆ ತಾನೇ ಸಚಿವ ಸಂಪುಟ 20 ಜನ ಸಚಿವರುಗಳ ಪಟ್ಟಿಯನ್ನು ರಿಲೀಸ್ ಮಾಡಿದೆ. ಅದರಲ್ಲಿ ನಮ್ಮ ಶಾಂತಿನಗರ ಕ್ಷೇತ್ರದ 4 ಬಾರಿ ಗೆದ್ದಿ ನಿಷ್ಠಾವಂತ ಕಾರ್ಯಕರ್ತ ಪಕ್ಷದ ಮತ್ತು ಜನಗಳ ಸೇವೆ ಮಾಡ್ತಾ ಇರುವ ಶಾಸಕರಾದ ಎನ್ ಎ ಹ್ಯಾರಿಸ್ ಸಾಹೇಬರ ಹೆಸರು ಇಲ್ಲ. ಇದು ನಮಗೆ ಭಾಳ ನೋವಾಗಿದೆ. ಭಾಳ ಶಾಂತಿನಗರ ಕ್ಷೇತ್ರಕ್ಕೆ ಮೋಸ ಆಗಿದೆ, ವಂಚನೆ ಆಗಿದೆ. ನಾವು ಅವ್ರಿಗೆ ಸಚಿವ ಸ್ಥಾನ ಕೊಡೋವರೆಗೂ ನಾವು ನಿರಂತರವಾಗಿ ಹೋರಾಟ ಮಾಡ್ತೀರಿ. ನಾವು ರಾಜ್ಯಪಾಲರನ್ನು ಮುತ್ತಿಗೆ ಹಾಕೋಕ್ಕೆ ಕೆಲಸ ಮಾಡ್ತೀರಿ. ಇವತ್ತು KPC ಪಕ್ಷಕ್ಕೆ ಹೋಗಿ ಆಫೀಸ್ಗೆ ಹೋಗಿ ಅವ್ರನ್ನ ಮುತ್ತಿಗೆ ಹಾಕೋ ಕೆಲಸ ಮಾಡ್ತೀರಿ. ನಾವು ಶಾಂತಿನಗರ ಕ್ಷೇತ್ರ ಯಾವಾಗಲೂ ವಂಚನೆ ಮಾಡೋದು, ಮೋಸ ಮಾಡೋದು. ಸರ್, 1 ಬಾರಿ 2 ಬಾರಿ 3 ಬಾರಿ ಗೆದ್ದವ್ರಿಗೆಲ್ಲ ಸಚಿವ ಸ್ಥಾನ ಕೊಟ್ಟಿದ್ದಾರೆ. ರಾಜ್ಯ ಮಂತ್ರಿಗಳ ಮಕ್ಕಳಿಗೆ ಮಂತ್ರಿಗಿರಿ ಕೊಟ್ಟಿದ್ದಾರೆ. ಆಮೇಲೆ ಹಣ ಇರೋರಿಗೆ ಮಂತ್ರಿಗಿರಿ ಕೊಟ್ಟಿದ್ದಾರೆ. ಇಲ್ಲಿ ಎಲ್ಲಿದೆ ಸಮಾನತೆ? ಇವತ್ತು ಶಾಂತಿನಗರ ಕ್ಷೇತ್ರ ಮತದಾರರು ಇಡೀ ಪಕ್ಷಕ್ಕೆ ದುಡಿದಿದ್ದೀರಿ. ನಾವು ಕಾರ್ಯಕರ್ತರಿಗೆ ಮೋಸ ಆಗಿದೆ. ಇದು ಇಡೀ ಕಾಂಗ್ರೆಸ್ ಪಕ್ಷಕ್ಕೆ ಮೋಸ ಮಾಡಿದ್ದಾರೆ, ಇಡೀ ಶಾಂತಿನಗರಕ್ಕೆ ಮೋಸ ಮಾಡಿದ್ದಾರೆ. ಸರ್, ನಾವು ಅವ್ರಿಗೆ ಸಚಿವ ಸ್ಥಾನ ಕೊಡೋವರೆಗೂ ನಿರಂತರವಾಗಿ ನಮ್ಮ ಪ್ರಾಣ ಬಿಟ್ಟು ಹೋರಾಟ ಮಾಡ್ತೀರಿ. ಸರ್, ಪ್ರಭಾವವನ್ನು ಹೊಂದಿರತಕ್ಕಂಥ ಮುಖಂಡರ ಹಿಂಬಾಲಕರಿಗೆ ಮಾತ್ರ ಸಚಿವ ಸ್ಥಾನ ಸಿಕ್ಕಿದೆ ಅನ್ನೋ ಆರೋಪ ಇದೆ. ಹೌದು ಹೌದು ಹೌದು, ಖಂಡಿತ ಖಂಡಿತ ಅದು ಮೋಸ ಆಗಿದೆ ಪಕ್ಷದಿಂದ. ನಾವು ಇದನ್ನೇ ಒತ್ತಿ ಹೇಳ್ತಾ ಇದ್ದೀರಿ. 4 ಬಾರಿ ಗೆದ್ದವ್ರಿಗೆ ಅವಕಾಶ ಇಲ್ವಾ? ನಿಷ್ಠಾವಂತ ಪಕ್ಷದ ಕಾರ್ಯಕರ್ತರಿಗೆ MLAಗಳಿಗೆ ನೀವು ಚಾನ್ಸ್ ಕೊಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀರಿ. ಸರ್, ಹೋರಾಟ, ಬೇಕೇ ಬೇಕು. ಹ್ಯಾರಿಸ್ ಸರ್ ಅವರ ಹೆಸರು ಸಚಿವ ಸಂಪುಟದಲ್ಲಿ ಸೇರಿಸಲೇಬೇಕು. ಅನ್ಯಾಯ 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 ಅನ್ಯಾಯ. ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ನಿನ್ನೆ ತಾನೇ ಸಚಿವ ಸಂಪುಟದ 20 ಸಚಿವರುಗಳ ಪಟ್ಟಿಯನ್ನು ರಿಲೀಸ್ ಮಾಡಿದ್ದಾರೆ. ಅದರಲ್ಲಿ ನಮ್ಮ ಶಾಂತಿನಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎನ್ ಎ ಹ್ಯಾರಿಸ್ ಸಾಹೇಬರ ಹೆಸರು ಇಲ್ಲ. ಇದು ಇಡೀ ಶಾಂತಿನಗರ ಕ್ಷೇತ್ರದ ಎಲ್ಲ ಮತದಾರರಿಗೆ ಭಾಳ ದುಃಖ ಆಗಿದೆ, ನೋವಾಗಿದೆ. ಇನ್ನೊಂದು, ಇದು ದೊಡ್ಡ ದ್ರೋಹ ಮಾಡಿದ್ದಾರೆ ಪಕ್ಷ ನಮಗೆ. ಯಾಕಂದರೆ 4 ಬಾರಿ ಗೆದ್ದಂಥ ಶಾಸಕರಿಗೆ ಸಚಿವ ಸ್ಥಾನ ಇಲ್ಲ. ಆಮೇಲೆ ಅವರು ಪಕ್ಷಕ್ಕೆ ನಿಷ್ಠಾವಂತೆಯಿಂದ ದುಡ್ಕೊಂಡು ಬಂದಿದ್ದಾರೆ. ಅವರು ಕೊಟ್ಟಿದ್ದ BDA ಚೇರ್ಮನ್ ಸ್ಥಾನವನ್ನು ಕೂಡ ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದಾರೆ ಅವರು. ಇವತ್ತು ನೋಡಿದ್ರೆ 1 ಬಾರಿ 2 ಬಾರಿ ಶಾಸಕರಾಗಿರೋರು, ಆಮೇಲೆ ಮಂತ್ರಿ ಮಕ್ಕಳು, ಆಮೇಲೆ ಹಣ ಇರೋರಿಗೆ ಮಂತ್ರಿ ಸ್ಥಾನವನ್ನು ಕೊಟ್ಟಿದ್ದಾರೆ. ನಮಗೆ ಇದು ಪಕ್ಷದ ಮಾಡಿರೋ ದ್ರೋಹ. ಇದು ನಾವು ಏನು ಹೇಳಕ್ಕೆ ಬಯಸ್ತೀರಿ ಅಂದರೆ, ನಾವು ಭಾಳ ನಂಬಿಕೆ ಇಟ್ಕೊಂಡಿದ್ರಿ. ಹೆಂಗಂದರೆ ನಮ್ಮ ಸಚಿವರ ಸ್ಥಾನ ಮಾಧ್ಯಮಗಳಲ್ಲಿ ಹೆಸರು ಬರ್ತಾಯಿತ್ತು. ನಿನ್ನೆ ನೋಡಿದ್ರೆ ತಕ್ಷಣವೇ ಅದು ಹೆಸರು ಅವ್ರದ್ದು ಇಲ್ಲ ಅಂದಮೇಲೆ ನಮಗೆ ಭಾಳ ದುಃಖ. ಇವತ್ತು ನಮ್ಮ ಆಕ್ರೋಶವನ್ನು ಯಾವ ಥರ ನಾವು ವ್ಯಕ್ತಪಡಿಸ್ತಾ ಇದ್ದೀರಂದರೆ, ಇದು ಬಂದ್ಬಿಟ್ಟು DK ಶಿವಕುಮಾರ್ ಸರ್ಗೆ ಗೊತ್ತಾಗಬೇಕು, ವರಿಷ್ಠರಿಗೂ ಗೊತ್ತಾಗಬೇಕು. ಯಾಕಂದರೆ ಇಂಥ ಒಂದು ಪಕ್ಷದಲ್ಲಿ ತಾರತಮ್ಯ ಮಾಡಬಾರ್ದು. ನಮಗೆ ಮನದಾಳದ ನೋವಿದೆ. ಪ್ರತಿಯೊಬ್ಬ ಮತದಾರರ ಸಾವಿರಾರು ಮತದಾರರು ಇವತ್ತು ಬಂದು ನಾವು ನಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದೀರಿ. ಅವ್ರಿಗೆ ಸಚಿವ ಸ್ಥಾನ ಕೊಡೋವರೆಗೂ ನಾವು ಉಗ್ರವಾದ ಪ್ರತಿಭಟನೆ ಹೋರಾಟ ಮಾಡ್ತೀರಿ. ಮುಂದಿನ ದಿನಗಳಲ್ಲಿ KPCC ಪಕ್ಷದ ಕಚೇರಿಯನ್ನು ಮುತ್ತಿಗೆ ಹಾಕೋದು, ಆಮೇಲೆ ರಾಜ್ಯಪಾಲರ ಕಚೇರಿಯನ್ನು ಮುತ್ತಿಗೆ ಹಾಕೋ ಹೋರಾಟ ಮಾಡ್ತೀರಿ. ನಾವು ಇವತ್ತು ಕೂಡ ಟಯರೆಲ್ಲ ಅಂಟಿಸಿ ರೋಡೆಲ್ಲ ಬ್ಲಾಕ್ ಮಾಡಬೇಕು ಅನ್ನೋ ಮನಸ್ಥಿತಿಯಲ್ಲಿದ್ದರೆ, ನಾವು ಶಾಂತಿಯನ್ನು ಕಾಪಾಡಬೇಕು. ಶಾಂತಿನಗರ ಕ್ಷೇತ್ರ ಯಾವಾಗಲೂ ಶಾಂತಿಯುತವಾಗಿರಬೇಕು. ಅವ್ರಿಗೆ ಸಚಿವರ ಸ್ಥಾನ ಸಿಕ್ಕಿಲ್ಲ ಅಂತ ಮಂದಾಳದ ನೋವಿದೆ ಪ್ರತಿಯೊಬ್ಬ ಮತದಾರನಿಗೆ. ಇವತ್ತು ನಾವು ಕಾರ್ಯಕರ್ತರಾಗಲಿ, ಇವತ್ತು ಕಾಂಗ್ರೆಸ್ ಪಕ್ಷದ ಕಟ್ಟಾಳುಗಳಾಗಲಿ, ಇವತ್ತು ನಾವು ನಿಂತ್ಕೊಂಡು ಕಾಂಗ್ರೆಸ್ ಪಕ್ಷಕ್ಕೆ ನಿಷ್ಠಾವಂತವಾಗಿ ದುಡಿದಿದ್ದೀರಿ. ಆ ನಿಷ್ಠಾವಂತ ಕಾರ್ಯಕರ್ತರೆಲ್ಲ ನಾವೆಲ್ಲ ಸೇರಿಕೊಂಡು ಅವ್ರಿಗೆ ಸಚಿವರ ಸ್ಥಾನ ಕೊಡಲೇಬೇಕು ಅಂತ ಒತ್ತಾಯಿಸ್ತಾ ಇದ್ದೀರಿ. ಸರ್,